ಕೂಡಿ ಹಾಕಿ ಮಕ್ಕಳಿಗೆ ತರಬೇತಿಯನ್ನು ಕೊಡೋದ್ರ ಮೂಲಕ ನಮ್ಮ ಮಕ್ಕಳಲ್ಲಿ ಒಂದು ಶೈಕ್ಷಣಿಕ ಜಾಗೃತಿಯನ್ನು ಮೂಡಿಸಿದ್ರೆ ಅವ್ರ ಜೀವನ ಹಸನಾಗುತ್ತೆ ಅಂತಕ್ಕಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. ಹಾಗೆ 2023ನೇ ಕೆಲವರು ಕ್ರಿಯಾತ್ಮಕ ಗೆಳೆಯರನ್ನ ಕಳ್ಕೊಂಡು ನಾವು ನಮ್ಮ ಕೇರಿಗಳಲ್ಲಿ ನಮ್ಮ ಜನಸಂಖ್ಯೆ ಏನು ಮಾಡ್ತಾ ಇದ್ದಾರೆ, ಎಷ್ಟು ಹುಡುಗರು ಓದ್ಕೊಂಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಎಷ್ಟು ಜನ ಇದ್ದಾರೆ, ಮತ್ತು ಇಲ್ಲಿ ಸೇವೆಗೆ ಬರ್ತಕ್ಕಂಥವ್ರು ಅಂದರೆ ನಾವು ಕರೆದ್ರೆ ಬರ್ತಕ್ಕಂಥವ್ರು ಯಾರಿದ್ದಾರೆ ಇವನ್ನೆಲ್ಲ ಹುಡಿಕೊಂತ ನಾವು ಹೋಗ್ತೀವಿ. ನಿಜಕ್ಕೂ ಓದಂಥ ಸಂದರ್ಭದಲ್ಲಿ ನಾವು ನೋಡಿದರೆ ಬಹಳ ಹೆದರಿಕೆ ಆಗುತ್ತೆ. ಏನಪ್ಪ ನಾವು ಇಷ್ಟೊಂದು ಇನ್ನೂ ಹಿಂದುಳಿದಿದ್ದೀವ, ಇಷ್ಟೊಂದು ವಿಚಾರ ಎಲ್ಲ ನಾನೇ ಹೇಳ್ಬಿಟ್ಟಿದ್ದೀನಿ. ದಯಮಾಡಿ ಕ್ಷಮಿಸಿ, ನನ್ನಲ್ಲಿ ಏನಾರು ತಪ್ಪುಗಳಿದ್ರೆ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ. ನಮ್ಮ ಉಪನ್ಯಾಸಕರಾದಂಥ ಶ್ರೀಯುತ ಹನುಮಂತರಾಜ ಸರ್ ನಮ್ಮ ಸಂಘದ ವರದಿಯನ್ನು ಸ್ವಲ್ಪ ಸಮಯ ಆಗಿರ್ಬೋದು ಬಹಳ ಸವಿಸ್ತಾರವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಅದ್ಭುತವಾಗಿ ಮಾತಾಡ್ತಾರೆ. ಹನುಮಂತರಾಯ್ ಸರ್ ಅವರು ಹೇಳಿದ್ರು, ಹಾಸನದಲ್ಲಿ ಹಾಸನ ಒಂದು ನಗರ ಈಗ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಮಾಡಿದವರು ಅಂತ ಪ್ರೀತಮ್ ಗೌಡ್ರು ಅಂತ ನಗರಾಧ್ಯಕ್ಷ ಹೇಳಿದ್ರು. ಖಂಡಿತವಾಗಿ ಇವತ್ತು ಒಂದು ಮುಂದಾಲೋಚನೆ ಇದ್ದು ಹಾಸನವನ್ನ ನಗರವನ್ನ ಯಾವ ರೀತಿಯಲ್ಲಿ ಸ್ವಚ್ಛತೆ ಅಂತ ವಿಷಯದಲ್ಲಿ ಆಗಿರ್ಬೋದು, ಬ್ಯೂಟಿಫಿಕೇಶನ್ ಅಂತ ವಿಷಯದಲ್ಲಿ ಆಗಿರ್ಬೋದು, ಹಾಸನವನ್ನ ಒಂದು ಅಭಿವೃದ್ಧಿ ಪದಂತ ಅವರ ಅವಧಿಯಲ್ಲಿ ಟಿಕೆಟ್ ಬರೀ 5 ವರ್ಷ ಒಂದು ಟರ್ಮಲ್ಲಿ ಅವರು ಶಾಸಕರಾಗಿದ್ದು, ಅದರಲ್ಲೇ ಒಂದು ಎಲ್ಲ ಸಮಾಜಕ್ಕೆ ಒಂದು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಒಳ್ಳೇದಾಗಲಿ ಅಂತ ನಾವು ಸೋದರನಾಗಿ, ಪಕ್ಷ ಯಾವುದೇ ಬೇರೆ ಇರ್ಬೋದು, ಅದರ ಸೋದರನಾಗಿ ನಾನು ಅವ್ರಿಗೆ ಸಮಾಜದ ಏಳಿಗೆಗೆ ಪ್ರಾಮಾಣಿಕವಾಗಿ ಯಾವುದೇ ಪಕ್ಷಾತೀತವಾಗಿ ನಾನಾಗಿರ್ಬೋದು, ಪ್ರೀತಮಣ್ಣ ಆಗಿರ್ಬೋದು, ನಿಮ್ಮ ಸಮಾಜದ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಸಲ್ಲಿಸುವಂತ ಕೆಲಸವನ್ನ ಹಗಲಿರುಳು ಏನೇ ಸಮಸ್ಯೆಗಳಿವೆ ಸಮಾಜದ ಏಳಿಗೆಗಾಗಿ ಶ್ರಮಪಟ್ಟು ನಾವು ಎಲ್ಲ ನಿಮಗೆ ಏಳಿಗೆ ಮಾಡಿರುವಂತ ಕೆಲಸವನ್ನ ನಾವು ಮಾಡ್ತೀವಿ. ಏನೇ ಸಮಸ್ಯೆಗಳಿದ್ರು ನಮ್ಮ ಗಮನಕ್ಕೆ ತಗೊಬನ್ನಿ, ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗೆ ಇರುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಆದಷ್ಟು ಬೇಗ ನಾವೇನು ಈ ತರ ಒಂದು ಸಮಾರಂಭ ಮಾಡ್ತಿದ್ದೀವಿ, ಮುಂದಿನ ದಿನಗಳಲ್ಲಿ ಸಮುದಾಯ ಭವನದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ದೊಡ್ಡದಾಗಿ ಮಾಡುವಂತ ಕೆಲಸವನ್ನ ಆಗಬೇಕು. ಅದಾಗಬೇಕು ಅಂತ ಹೇಳಿದ್ರೆ ಅತಿ ಶೀಘ್ರವಾಗಿ ಸಮುದಾಯ ಭವನಕ್ಕೆ ನಾವು ಅದೇ ಅನುದಾನ ಆಗಿರ್ಬೋದು ಎಲ್ಲವನ್ನ ಮಾಡುವಂತ ಕೆಲಸವನ್ನ ಈಗಾಗಲೇ ನಾವು ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಈ ನಮ್ಮ ಅವಧಿ ಒಳಗೇನೆ ಖಂಡಿತವಾಗಿಯೂ ಒಂದು ಸುಂದರವಾದಂತಹ ಒಂದು ನಮ್ಮ ಬಾಬು ಜಗಜೀವನದಾಸ್ ಅವರ ವರವನ್ನ ನಾವು ಎಲ್ಲ ಸೇರಿ ಇದೆಲ್ಲ ಹಾಕಿ ಉದ್ಘಾಟನೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸಮಾಜದ ಸಹಕಾರ ಖಂಡಿತ ಇದಕ್ಕೆ ಅತ್ಯಗತ್ಯ ಅಂತ ಹೇಳಿ ಸಮಾಜದ ಸಹಕಾರದಿಂದನೇ ಯಾವುದೇ ಕೆಲಸ ಆಗ್ಬೋದು, ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಇಲ್ಲಿ ಅಂತ ಹೇಳ್ತಾ ಇವತ್ತು ನನ್ನ ಕರ್ಸಿ ಆತ್ಮೀಯವಾಗಿ ಗೌರವಿಸಿದಂತಹ ಎಲ್ಲ ನಮ್ಮ ಇವತ್ತು ನಮ್ಮ ಜಿಲ್ಲಾ ಬಾಬು ಜಗಜೀವನರಾಮ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಕೋರ್ತಾ ಇವತ್ತು ನಮ್ಮ ಗೌರವಾನ್ವಿತ ಸಚಿವರು ಸಹ ಕಾರ್ಯಕ್ರಮಕ್ಕೆ ನೀವು ಬರ್ಬೇಕಂತ ಹೇಳಿದ್ರು. ಹಾಗಾಗಿ ಅವರು ಇನ್ನೂ ಸುಮಾರು ಕಾರ್ಯಕ್ರಮದಿಂದ ಮುಂದಿನ ದಿನಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.